ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಇವತ್ತು ದೇಶದ ಮಧ್ಯಂತರ ಬಜೆಟ್ ಮಂಡನೆಯಾಗಿದೆ. ಈ ಬಜೆಟ್ ಮಂಡನೆಗೆ ಪ್ರತಿಕ್ರಿಯೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಓರ್ವ ಸಂಸದ ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಹಾಕಿದ್ದಾರೆ. ಆ ಸಂಸದ ಬೇರೆ ಯಾರು ಅಲ್ಲ, ಕರ್ನಾಟಕದ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವರು. ಒಂದು ಕಡೆಗೆ ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆಯನ್ನ ನಡೆಸಿದೆ, ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಮಾಡ್ತಾ ಇದೆ. ಒಂದ್ ಕಡೆ ಜೋಡೋ ಜೋಡೋ ಅಂತಿದ್ರೆ, ಅದೇ ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸದ ಭಾರತವನ್ನ ತೋಡೋ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಹಾಗಾದ್ರೆ ಡಿ.ಕೆ. ಸುರೇಶ್ ಹಾಕಿರುವಂತಹ ಈ ವಿಭಜನೆಯ ಕೂಗಿಗೆ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂತಹ ಪ್ರತಿಕ್ರಿಯೆ ಏನು? ಯಾವ ಕಾರಣಕ್ಕಾಗಿ ಡಿ.ಕೆ. ಸುರೇಶ್ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟರು? ಜೊತೆಗೆ ಚುನಾವಣಾ ವರ್ಷ ಇದು, ಕೆಲವೇ ತಿಂಗಳು ಲೋಕಸಭಾ ಚುನಾವಣೆ ನಡೀತಾ ಇದೆ. ಚುನಾವಣೆಯ ಸಂದರ್ಭದಲ್ಲಿ ಅನಾಯಾಸವಾಗಿ ಬಿಜೆಪಿಯ ಕೈಗೆ ಮತ್ತೊಂದು ಅಸ್ತ್ರವನ್ನ ಡಿ.ಕೆ. ಸುರೇಶ್ ಅವರು ಹಾಗಾದ್ರೆ ನೀಡಿದ್ರಾ? ಇದೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ವಿಭಜನೆಯ ಕೂಗು. ಕೇಂದ್ರದ ಮಧ್ಯಂತರ ಬಜೆಟ್ ಮಂಡನೆ ಬೆನ್ನಲ್ಲೇ ಪ್ರತ್ಯೇಕ ದೇಶದ ಬಗ್ಗೆ ಮಾತು ಎದ್ದಿದೆ. ಕಾಂಗ್ರೆಸ್ ಸಂಸದ ಡಿ.ಕೆ. ಸುರೇಶ್ ಪ್ರತ್ಯೇಕ ದೇಶದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ ಕೂಗು ಎನ್ನುವಂಥ ಎತ್ತುವ ಅನಿವಾರ್ಯತೆ ಬರುತ್ತೆ. ಬಜೆಟ್ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಅವರು ಕೊಟ್ಟಂತಹ ಹೇಳಿಕೆ ಇದು. ದಕ್ಷಿಣ ಭಾರತದ ಹಣವನ್ನ ಉತ್ತರ ಭಾರತಕ್ಕೆ ಕೊಡ್ತಾ ಇದ್ದಾರೆ, ಇದರಿಂದಾಗಿ ನಮಗೆ ಆರ್ಥಿಕವಾಗಿ ತೊಂದರೆಯಾಗ್ತಾ ಇದೆ. ಹೀಗೆ ಮುಂದುವರೆದ್ರೆ ದಕ್ಷಿಣ ಭಾರತದ ಕೂಗನ್ನ ಎತ್ತಬೇಕಾಗತ್ತೆ, ಪ್ರತ್ಯೇಕ ದೇಶದ ಕೂಗನ್ನ ಎತ್ತಬೇಕಾಗತ್ತೆ ಅಂತ ಹೇಳಿ ಕಾಂಗ್ರೆಸ್ ಸಂಸದ ಡಿ.ಕೆ. ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಹೇಳಿಕೆ ಸಾಕಷ್ಟು ಟೀಕೆಗೆ ಗ್ರಾಸವಾಗ್ತಾ ಇದೆ, ಸಾಕಷ್ಟು ಚರ್ಚೆಗೂ ಗ್ರಾಸವಾಗ್ತಾ ಇದೆ. ಹಾಗಾದ್ರೆ ಡಿ.ಕೆ. ಸುರೇಶ್ ಕೊಟ್ಟಂತಹ ಹೇಳಿಕೆ ಏನು? ವಿಭಜನೆಯ ಕೂಗನ್ನ ಯಾವ ಆಧಾರದ ಮೇಲೆ ಅವರು ಹಾಕಿದ್ದಾರೆ? ಮೊದಲಿಗೆ ಅವರ ಹೇಳಿಕೆಯನ್ನ ನೋಡ್ಕೊಂಡ್ ಬರೋಣ. ನಮ್ಮ ದುಡ್ಡು ನಮಗೆ ಕೊಟ್ರೆ ಸಾಕಾಗಿದೆ. ಇವತ್ತು ನಮ್ಮ ಬೇಡಿಕೆ ಏನಿದೆ, GST ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸು, ಅದರ ಪಾಲನ್ನು ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಪಾಲೇನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಕೇಳಿಸ್ಕೊಂಡ್ರಿ ಅಲ್ವಾ ಡಿ.ಕೆ. ಸುರೇಶ್ ಅವರು ಕೊಟ್ಟಂತಹ ಹೇಳಿಕೆಯನ್ನ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನುದಾನವನ್ನ, ತೆರಿಗೆ ಪಾಲನ್ನ ಬಹಳ ಕಡಿಮೆ ನೀಡ್ತಾ ಇದೆ. ಉತ್ತರ ಭಾರತಕ್ಕೆ ಹಣವನ್ನ ಜಾಸ್ತಿ ಕೊಡ್ಲಾಗ್ತಾ ಇದೆ, ದಕ್ಷಿಣ ಭಾರತಕ್ಕೆ ಅತಿ ಕಡಿಮೆ ಹಣವನ್ನ ನೀಡ್ತಾ ಇದೆ. ಹಾಗಾಗಿ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಹಾಕಬೇಕಾಗತ್ತೆ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವರು. ಕೇಂದ್ರದಿಂದ ಹೆಚ್ಚಿನ ಹಣವನ್ನ ನಮಗ್ ನೀಡಬೇಕು ಅಂತ ಕೇಳೋದು ಸರಿ, ಅದರ ಬದಲಾಗಿ ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಹಾಕ್ತಾರೆ ಒಬ್ಬ ಸಂಸದರು, ಅದು ಒಬ್ಬ ರಾಷ್ಟ್ರೀಯ ಪಕ್ಷದ ಸಂಸದರು ಅಂತ ಹೇಳಿದ್ರೆ ಅದು ದೇಶದ ಸಾರ್ವಭೌಮತೆಯನ್ನ ಪ್ರಶ್ನೆ ಮಾಡಿದ ಹಾಗಲ್ವಾ? ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇಡೀ ದೇಶ ಒಂದು ಅನ್ನುವಂತಹ ಸಂಕಲ್ಪದಲ್ಲಿ, ಅನ್ನುವಂತಹ ಒಗ್ಗಟ್ಟಿನಲ್ಲಿ, ಏಕತೆಯಲ್ಲಿ ದೇಶ ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಸಂಸದರು, ಅದು ರಾಷ್ಟ್ರೀಯ ಪಕ್ಷದ ಸಂಸದರು, ಕೇಂದ್ರದಿಂದ ಅನುದಾನ ಸರಿಯಾಗಿ ಸಿಗದೇ ಇದ್ರೆ ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಎತ್ತಬೇಕಾಗತ್ತೆ ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ಳೋಕ್ ಹೇಗೆ ಸಾಧ್ಯ? ಹಾಗಾದ್ರೆ ಕಾಂಗ್ರೆಸ್ ಪದೇ ಪದೇ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆಯಾ? ಈಗಾಗಲೇ ಹಿಂದುತ್ವ ವಿರೋಧಿ ಅನ್ನುವಂಥ ಒಂದು ಹಣೆಪಟ್ಟಿಯನ್ನ ಕಟ್ಟಲಾಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಹಲವು ವಿಚಾರಗಳು, ಹಲವು ಸಂದರ್ಭದಲ್ಲಿ ರೀಸೆಂಟ್ ಡೇಸ್ ನಲ್ಲಿ ಆಗಿರುವಂತಹ ಘಟನೆಗಳ ಕಾರಣಕ್ಕಾಗಿ. ಅದರಲ್ಲೂ ಪ್ರಮುಖವಾಗಿ ರಾಮ ಮಂದಿರ ವಿಚಾರದಲ್ಲಿ ಬಿಜೆಪಿ ಅವರಿಗೆ ಕಾಂಗ್ರೆಸ್ ಈಗಾಗಲೇ ಆಹಾರ ಆಗಿದ್ದಾಗಿದೆ. ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಭಾಗಿಯಾಗುವುದಕ್ಕೆ ನಿರಾಕರಿಸಿದ್ರು. ಅದಕ್ಕೆ ಅವರದ್ದೇ ಆದಂತಹ ಕೆಲವೊಂದು ಕಾರಣಗಳನ್ನ ಕೂಡ ಕೊಟ್ಟರು. ಕರಸೇವಕರ ವಿಚಾರದಲ್ಲೂ ಕೂಡ ವಿಪಕ್ಷಗಳ ಕೈಗೆ ಕಾಂಗ್ರೆಸ್ ಅಸ್ತ್ರವನ್ನ ಕೊಟ್ಟಾಗಿದೆ. ಹುಬ್ಳಿನಲ್ಲಿ ಕರಸೇವಕನ ಅರೆಸ್ಟ್ ಮಾಡಿದಂತಹ ಪ್ರಕರಣ, 30 ವರ್ಷಗಳ ನಂತರ ಆತನನ್ನ ಅರೆಸ್ಟ್ ಮಾಡಿದಂತಹ ಪ್ರಕರಣ,
ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತು, ಆ ವಿಚಾರವನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ತು. ಅದಾದ ಬಳಿಕ ಕೇವಲ 2-3 ದಿನಗಳ ಹಿಂದೆ ಮಂಡ್ಯದ ಕೆರಗೋಡಿನಲ್ಲಿ ಹನುಮ ಧ್ವಜ ವಿವಾದವೂ ಕೂಡ ಬಿಜೆಪಿಗೆ ಒಂದ್ ರೀತಿ ಅಸ್ತ್ರ ಆದ ಹಾಗೆ ಆಗ್ಬಿಟ್ಟಿದೆ. ಇದರ ಜೊತೆಗೆ ಈಗ ಖುದ್ದು ಕಾಂಗ್ರೆಸ್ ಸಂಸದ ಹೊಸ ಅಸ್ತ್ರವನ್ನ ಕೊಟ್ಟುಬಿಟ್ರಾ ಬಿಜೆಪಿಯ ಕೈಗೆ ಅನ್ನುವಂಥ ಚರ್ಚೆ ಶುರುವಾಗಿದೆ. ಕಾರಣ ಬಿಜೆಪಿಗೆ ರಾಮಾಸ್ತ್ರದ ಜೊತೆಗೆ ಈಗ ರಾಷ್ಟ್ರ ವಿಭಜನೆಯ ಅಸ್ತ್ರವು ಸಿಕ್ಬಿಡ್ತಾ. ಹಾಗಾದ್ರೆ ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ದೇಶ ಇದೆ. ಇನ್ನು 1-2 ತಿಂಗಳು ಕಳೆದ್ರೆ ಲೋಕಸಭಾ ಚುನಾವಣೆಯೇ ಅನೌನ್ಸ್ ಆಗ್ಬಿಡುತ್ತೆ. ಅದಾದ ನಂತರದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಏರುವುದಕ್ಕೆ ಶುರುವಾಗುತ್ತೆ. ಅಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ಬಿಜೆಪಿಯ ಬತ್ತಳಿಕೆಯನ್ನ ಭರ್ತಿ ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ನ ನಾಯಕರೇ ಮಾಡ್ತಿದ್ದಾರಾ? ಕೇಸರಿ ಪಾಳ್ಯದ ಬತ್ತಳಿಕೆಯನ್ನ ಖುದ್ದು ಕಾಂಗ್ರೆಸ್ ಭರ್ತಿ ಮಾಡ್ತಿದ್ಯಾ ಅನ್ನುವಂಥ ಚರ್ಚೆ ಆರಂಭವಾಗಿದೆ. ಇವತ್ತು ಡಿ.ಕೆ. ಸುರೇಶ್ ಅವರು ಕೊಟ್ಟಂತ ಈ ಹೇಳಿಕೆ, ರಾಷ್ಟ್ರ ವಿಭಜನೆಯ ಕೂಗಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಕೊಟ್ಟಿರುವಂತಹ ರಿಯಾಕ್ಷನ್ ಇದೆಯಲ್ಲ, ಆ ರಿಯಾಕ್ಷನ್ನೇ ಇದೆಲ್ಲವನ್ನೂ ಕೂಡ ಹೇಳ್ತಾ ಇದೆ. ಸಿ.ಟಿ. ರವಿ ಅವರು, ಶೋಭಾ ಕರಂದ್ಲಾಜೆ ಅವರು ಹಾಗೆ ಕೆ.ಎಸ್. ಈಶ್ವರಪ್ಪ ಅವರು ಬಹಳ ಖಡಕ್ ಆಗಿ ಡಿ.ಕೆ. ಸುರೇಶ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನೋಡಿ, ದೇಶ ಒಡೆದು ತನ್ನ ಕೈಗೆ ಅಧಿಕಾರ ಇರಬೇಕು ಅಂತ ಹೇಳಿ ಸಹಿ ಹಾಕಿದ್ದು ಕಾಂಗ್ರೆಸ್. 1947ರಲ್ಲಿ ನಮ್ಮ ದೇಶ ವಿಭಜನೆ ಆಯ್ತಲ್ಲ, ವಿಭಜನೆಗೆ ಟ್ರೈಪಾರ್ಟಿ ಅಗ್ರಿಮೆಂಟ್ ಸೈನ್ ಆಗ್ತಾರೆ. ಒಂದು ಮುಸ್ಲಿಂ ಲೀಗು, ಇನ್ನೊಂದು ಕಾಂಗ್ರೆಸ್ಸು, ಇನ್ನೊಂದು ಬ್ರಿಟಿಷ್ ಸರ್ಕಾರ. ಅವತ್ತು ದೇಶ ಒಡೆದಂಥ ಒಂದು ಮನಸ್ಥಿತಿಯೇ ಇವತ್ತಿವರು ಹಿಂದೂಗಳಲ್ಲಿ ಜಾತಿ ಒಡೆಯೋದು. ಅಷ್ಟು ಮಾತ್ರ ಅಲ್ಲ, ಉತ್ತರ ದಕ್ಷಿಣ ಅಂತ ಒಡೆಯೋ ರಾಜಕಾರಣದ ಮೇಲೆ ಮಾತ್ರ ಕಾಂಗ್ರೆಸ್ಸಿಗೆ ನಂಬಿಕೆ ಇರೋದು. ಜೋಡಿಸುವ, ಬಲಗೊಳಿಸುವ, ಕೂಡುವ ರಾಜಕಾರಣದ ಮೇಲೆ ನಂಬಿಕೆ ಇಲ್ಲ. ಇವರು ಈ ಥರದ ಒಡೆಯುವ ಮನಸ್ಥಿತಿಯ ರಾಜಕಾರಣದಿಂದ ಹೊರಗೆ ಬರಬೇಕು. ಒಡೆಯೋ ಮನಸ್ಥಿತಿ ರಾಜಕಾರಣದಿಂದ ಹೊರಗೆ ಬರಬೇಕು. ಇದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು. ಡಿ.ಕೆ. ಶಿವಕುಮಾರ್ ಅವರಿಗೆ ಅವ್ರ ಪ್ರಶ್ನೆಗೆ ಡಿ.ಕೆ. ಸುರೇಶ್ ಅವರ ವಾದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಉತ್ತರ ಕೊಡಬೇಕು. ನಮಗೆ ಉತ್ತರ ಭಾರತದ ಓಟ್ ಬೇಡ ಅಂತ ಅವ್ರು ಉತ್ತರ ಕೊಡಲಿ. ರಾಹುಲ್ ಗಾಂಧಿ ಉತ್ತರ ಕೊಡಲಿ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಂಸದರಾಗಿ ಕಾಂಗ್ರೆಸ್ ಪಾರ್ಟಿಲಿ ಇಟ್ಕೋಬೇಕೋ ಬಿಡಬೇಕು ಅಂತ ಅವ್ರು ತೀರ್ಮಾನ ಮಾಡಿ. ಎಲ್ಲಿ ಇನ್ನೂ ಬಡತನ ಇದೆ, ಅಂಥ ರಾಜ್ಯಗಳಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅಲ್ಲಿ ಇಂಡಸ್ಟ್ರಿ ಅಭಿವೃದ್ಧಿ ಆಗಿಲ್ಲ, ಅದಕ್ಕಾಗಿ ಸಹಜವಾಗಿ ಇನ್ಕಮ್ ಕಡಿಮೆ ಇರುತ್ತೆ. ಆದರೆ ಆ ಭಾಗದಲ್ಲಿ ಕೂಡ ಇವತ್ತು ಇಂಡಸ್ಟ್ರಿಯನ್ನು ಬೆಳೆಸಬೇಕು, ಮ್ಯಾನುಫ್ಯಾಕ್ಚರಿಂಗ್ಗೆ ಒತ್ತು ಕೊಡಬೇಕು, ಅಲ್ಲಿನೂ ಅಭಿವೃದ್ಧಿ ಆಗಬೇಕು, ಅಲ್ಲಿ ಮೂಲಭೂತ ಸೌಕರ್ಯ ಹೆಚ್ಚು ಮಾಡಬೇಕು. ಈ ಕೆಲಸವನ್ನು ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮಾಡಲಾಗುತ್ತೆ. ನಮಗೆ ದಕ್ಷಿಣ ಮತ್ತು ಉತ್ತರ ಅನ್ನುವಂಥ ಯಾವುದೇ ಭೇದ ಭಾವ ಇಲ್ಲ, ಯಾವ ಪಾರ್ಟಿ ಯಾವ ರಾಜ್ಯದಲ್ಲಿ ಅಧಿಕಾರ ಇದೆ ಅನ್ನುವಂಥ ಭೇದ ಭಾವ ಇಲ್ಲ. ಈ ದೇಶವನ್ನು ಒಟ್ಟಿಗೆ ತಗೊಂಡೋಗಿ ಒಟ್ಟಿಗೆ ಅಭಿವೃದ್ಧಿ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ನರೇಂದ್ರ ಮೋದಿಯವರ ಸಂಕಲ್ಪ ಆಗಿದೆ, ಅದೇ ಗುರಿಯಾಗಿದೆ. ಅದಕ್ಕಾಗಿ ಇವತ್ತು ದೇಶ ಒಟ್ಟಾಗಿದೆ, ಅದನ್ನು ನೋಡೋಕ್ಕಾಗಂತ ಕಾಂಗ್ರೆಸ್ ಕುರ್ಚಿ ಕಳ್ಕೊಂಡಿದೆ. ಅದರ ಜೊತೆಗೆ ದೇಶ ಒಟ್ಟಾಗಿ ಹೋಗ್ತಾ ಇದೆ. ಮೊನ್ನೆ ರಾಮನ ಮಂದಿರದ ಉದ್ಘಾಟನೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಜನ ಸಂಭ್ರಮಾಚರಣೆಯನ್ನು ಮಾಡಿದರು. ಇವತ್ತು ಬಜೆಟ್ ಅನ್ನು ಮಂಡನೆ ಆದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಜನ ಇವತ್ತು ಏನಾಗ್ತಿದೆ ಅನ್ನುವಂಥದ್ದು ಟಿ ವಿ ಮುಂದೆ ಕೂತು ನೋಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ತಡ್ಕೊಳಕ್ಕಾಗದಂಥ ಕಾಂಗ್ರೆಸ್ಸು ದೇಶವನ್ನು ಒಡೆಯುವಂತ ಮಾತಾಡ್ತಿದೆ, ದೇಶವನ್ನು ಒಡೆಯುವಂತ ಷಡ್ಯಂತ್ರ ಮಾಡ್ತಿದೆ. ಈ ಕಾಂಗ್ರೆಸ್ನವ್ರಿಗೆ ಏನ್ ಕತೆ ಅಂತಂದ್ರೆ, ದೇಶ ಒಂದಾಗಿರೋದಕ್ಕೆ ಅವ್ರಿಗೆ ಆಸೆನೇ ಇಲ್ಲ. ಹಿಂದೂಸ್ತಾನ ಪಾಕಿಸ್ತಾನ ಮಾಡಿದ್ರು, ಅಲ್ಲಿ ಹೊಡೆದ್ರು, ಜಾತಿಗಳನ್ನ ಹೊಡೆದ್ರು, ನಮ್ಮ ದೇಶದಲ್ಲಿ ಧರ್ಮವನ್ನು ಹೊಡಿತಾ ಇದ್ದಾರೆ. ಈಗ ಇದರಲ್ಲಿ ಬಜೆಟ್ ಅಲ್ಲೂ ಕೂಡ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನ ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೀನಿ. ನಾನು ಹೇಳೋದು ಕೇಳಿ, ಇನ್ನು ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಅನ್ನೋದು ಇದ್ರಲ್ಲಿ ಮೆನ್ಷನ್ ಮಾಡಿಲ್ಲ. ಮಾಡದಂತ ಸಂದರ್ಭ ನಾನು ಅದಕ್ಕೋಸ್ಕರ ಹೇಳಿದೆ, ರಾಜ್ಯದ ಮುಖ್ಯಮಂತ್ರಿಗಳೇ ಇಲ್ಲಿ ವಿತ್ತ ಸಚಿವರು ಇದ್ದಾರೆ. ಇದನ್ನೇನು ಮನೆಗಳು ಜಾಸ್ತಿ ಮಾಡಬೇಕು ಅಂತ, ಬಡವರಿಗೆ ಮಧ್ಯಮ ವರ್ಗದವರಿಗೆ ಮಾಡಬೇಕು ಅಂತ ಏನು ಹೇಳಿದಾರ, ಇದು ಪ್ರಪೋಸಲ್ ಕಳಿಸಿ, ನಮ್ಮ ರಾಜ್ಯಕ್ಕೆ ಎಷ್ಟೆಷ್ಟು ಬೇಕು ಅದನ್ನ ಖಂಡಿತ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗಿ ಏನೇನ್ ತರಬೇಕು ಎಲ್ಲ ತರ ಪ್ರಯತ್ನ ನಡೆಸ್ತೇವೆ. ದೇಶವನ್ನ ಒಡೆಯೋದ್ರಲ್ಲಿ ಹಿಂದೆ ಜವಾಹರ್ಲಾಲ್ ನೆಹರು ಮಾಡಿದ್ರಲ್ಲ ಬದುಕು, ಹಿಂದೂಸ್ತಾನ ಪಾಕಿಸ್ತಾನ, ಹಂಗೆ ಡಿ.ಕೆ. ಸುರೇಶ್ ನೇತೃತ್ವದಲ್ಲಿ ಅಥವಾ ಕಾಂಗ್ರೆಸ್ಸಿಗರು ಕರ್ನಾಟಕವನ್ನ ಅಥವಾ ಉತ್ತರ ಕರ್ನಾಟಕ, ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಒಡೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಒಂದೇ ಮಾತ್ರ ಅಂತ ಹೇಳ್ತಾ ಇದೀವಿ. ನಾವು ಕೇಳಿದ್ರಲ್ಲ, ಬಿಜೆಪಿ ನಾಯಕರು ಕೊಟ್ಟಂತಹ ಪ್ರತಿಕ್ರಿಯೆಯನ್ನ. ನಿರೀಕ್ಷಿತ, ಈ ಪ್ರತಿಕ್ರಿಯೆ ನಿರೀಕ್ಷಿತ. ನಾನು ಅದಕ್ಕೆ ಹೇಳಿದ್ದು,
ರಾಮಾಸ್ತ್ರದ ಜೊತೆಗೆ ಕಾಂಗ್ರೆಸ್ಗೆ ವಿಭಜನಾಸ್ತ್ರವನ್ನ ಕೂಡ ಕಾಂಗ್ರೆಸ್ ಪಕ್ಷ ಬಿಜೆಪಿಗೆ ನೀಡ್ತಾ ಅಂತ ಕೇಳಿದ ಇದೇ ಕಾರಣಕ್ಕೆ ಡಿಕೆ ಸುರೇಶ್ ಅವರು ವಿಭಜನೆಯ ಕೂಗನ್ನ ಹಾಕ್ತಾ ಇದ್ದ ಹಾಗೆ, ರಾಷ್ಟ್ರ ವಿಭಜನೆಯ ಮಾತನ್ನ ಹೇಳ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ದೇಶದ ಸಾರ್ವಭೌಮತ್ವವನ್ನೇ ಪ್ರಶ್ನೆ ಮಾಡುವಂತಹ ಹೇಳಿಕೆಯನ್ನ ಸಂಸದ ಡಿಕೆ ಸುರೇಶ್ ಅವರು ನೀಡಿದ್ದಾರೆ. ಅವರು ಮಾಡಿದಂಥ ಆರೋಪ ಸರಿ ಇರಬಹುದೋ ಏನೋ, ಕೇಂದ್ರದಿಂದ ಸರಿಯಾದ ರೀತಿಯಲ್ಲಿ ಜಿಎಸ್ಟಿ ತೆರಿಗೆಯ ಪಾಲು ರಾಜ್ಯಕ್ಕೆ ಏನ್ ಸಲ್ಲಿಕೆಯಾಗಬೇಕು ಅದು ಸಿಕ್ತಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಸಿಕ್ತಿಲ್ಲ, ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳುವಂಥದ್ದು ಸರಿ, ಅದರ ಬದಲಾಗಿ ರಾಷ್ಟ್ರ ವಿಭಜನೆಯ ಕೂಗನ್ನ ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದೇ ಇಲ್ಲಿರುವಂತಹ ಪ್ರಶ್ನೆ. ಇನ್ನು ಡಿಕೆ ಸುರೇಶ್ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರು ಕೊಟ್ಟಂತಹ ಪ್ರತಿಕ್ರಿಯೆ ಏನು? ಕಾಂಗ್ರೆಸ್ ನಾಯಕರಿಂದಾನು ಕೇಂದ್ರದ ನಡೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯವಾಗಿದೆ ಎನ್ನುವಂಥ ಪುನರುಚ್ಚಾರವನ್ನ ಕಾಂಗ್ರೆಸ್ನ ಇತರ ನಾಯಕರು ಕೂಡ ಮಾಡಿದ್ದಾರೆ. ಜೊತೆಗೆ ದೇಶ ವಿಭಜನೆ ಒಪ್ಪಿಕೊಳ್ಳುವಂಥ ಮಾತೇ ಅಲ್ಲ ಅಂತಾನು ಸ್ಪಷ್ಟಪಡಿಸಿದ್ದಾರೆ. ಆ ಮಾತಿನಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅಖಂಡ ಭಾರತ ನಮ್ಮದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರೆ, ಡಿಸಿಎಂ ಹಾಗೆ ಸಿಎಂ ಹೇಳಿದ್ರೆ ದಕ್ಷಿಣ ಭಾರತ ಉತ್ತರ ಭಾರತ ವಿಭಜನೆಯನ್ನ ಒಪ್ಪಲ್ಲ ಅಂತ ಹೇಳಿ ಉಭಯ ನಾಯಕರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನ್ ಮಾಡ್ತಾರೆ ಅಂದ್ರೆ, ನಾನು ಅಖಂಡ ಭಾರತದವನು, ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ. ಒಬ್ಬ ಏನು ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ನಾನಂತೂ ಭಾರತ ಒಗ್ಗಟ್ಟಿರಬೇಕು ಅಷ್ಟೇ, ಭಾರತ ಒಗ್ಗಟ್ಟಿರಬೇಕು. ನಾವೆಲ್ಲ ಭೂತಾಯಿ ಮಕ್ಕಳು, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ, ಎಲ್ಲೂ ಅನ್ಯಾಯ ಆಗಬೇಕು. ಹಿಂದಿ ಬೆಲ್ಟ್ಗೂ ಏನು ಒಂದು ಪ್ರೋತ್ಸಾಹ ಕೊಡ್ತೀರಿ, ಅದೇ ನಮ್ಮ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗಿಸ್ಬೇಕು. ಆ ಥರ ಎಲ್ಲ ದೇಶ ಕೇಳಕ್ ಬೇರೆಯಿಂದ ದಕ್ಷಿಣ ಭಾರತ ಬೇರೆ ಮಾಡಿದ ಉತ್ತರ ಭಾರತ ಮಾಡಿ ದೇಶದ ಸಾರ್ವಭೌಮತೆ ಇರಬೇಕು. ಆಯ್ತಾ? ನಾವು ಡಿಮ್ಯಾಂಡ್ಗಳು ಮಾಡೋದು, ಒತ್ತಾಯ ಮಾಡೋದು, ಇಟ್ಸ್ ಎ ಫೆಡರಲ್ ಸ್ಟೇಟ್. ನಾವು ಫೆಡರಲಿಸಮ್ ಒಪ್ಕೊಂಡಿದ್ದೀವಿ. ಮತ್ತೆ ರಾಜ್ಯ ಸರ್ಕಾರಗಳು ತೆರಿಗೆಗಳು ಕೊಡ್ತಕ್ಕ. ಕೇಂದ್ರ ಸರ್ಕಾರ ಅವ್ರದೇ ಆದಂತ ಏರಿಯಾ ಇಲ್ಲ ತೆರಿಗೆ ವಸೂಲು ಮಾಡಲಿಕ್ಕೆ. ನಮ್ಮ ರಾಜ್ಯಗಳಿಂದ ಹೋದಂತ ತೆರಿಗೆನ ಅವರು ಅದನ್ನ ನಮಗ್ ಕೊಡೋದು, ಫೈನಾನ್ಸ್ ಕಮಿಷನ್ಗಳು ಅದನ್ನ ಹಂಚ್ತಾರೆ. ಈಗ ಏನಾಗಿದೆ, ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಗೊತ್ತಾಯಿಲ್ಲ. ಡೆವಲ್ಯೂಷನ್ ಆಫ್ ಇದೆಯಲ್ಲ, ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್, ಅದು ಬರ್ತಾ ಇಲ್ಲ. ಡಿಕೆ ಸುರೇಶ್ ಅವರು ಕೊಟ್ಟಿರುವಂತಹ ಹೇಳಿಕೆ, ಅವರು ಹಾಕಿರುವಂತಹ ಆ ವಿಭಜನೆಯ ಕೂಗು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಬಿಜೆಪಿಗೆ ಹೊಸ ಅಸ್ತ್ರವಾಗಿ ಪರಿಣಮಿಸಿದೆ. ಬಟ್ ಕೇಂದ್ರ ಸರ್ಕಾರದ ವಿರುದ್ಧ ಇಷ್ಟೊಂದು ಆಕ್ರೋಶವನ್ನ ವ್ಯಕ್ತಪಡಿಸುವುದಕ್ಕೆ ಏನು ಕಾರಣ? ಡಿಕೆ ಸುರೇಶ್ ಅವರು ಮಾತ್ರ ಅಲ್ಲ, ಅವರ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನ ಒತ್ತಿ ಒತ್ತಿ ಹೇಳುವಂತಹ ಕೆಲಸವನ್ನ ಮಾಡಿದ್ರು. ಹಾಗಾದ್ರೆ ನಿಜಾಂಶ ಏನು? 14ನೇ ಹಣಕಾಸು ಆಯೋಗದಲ್ಲಿ ರಾಜ್ಯದ ಪಾಲು %4.71ರಷ್ಟಿತ್ತು. ಜಿಎಸ್ಟಿಯ ಮುಖಾಂತರ ತೆರಿಗೆ ಸಂಗ್ರಹ ಆಗಿ ಕೇಂದ್ರಕ್ಕೆ ಹೋಗುತ್ತೆ, ಕೇಂದ್ರ ಹಣಕಾಸು ಆಯೋಗಕ್ಕೆ ಹೋಗುತ್ತೆ. ಅದಾದ ನಂತರ ಹಣಕಾಸು ಆಯೋಗ ಪ್ರತಿ ರಾಜ್ಯಗಳಿಗೂ ಇಂತಿಷ್ಟು % ಅಂತ ಹೇಳಿ ಆ ಹಣವನ್ನ, ಆ ತೆರಿಗೆ ಸಂಗ್ರಹವಾದ ಹಣವನ್ನ ಹಂಚಿಕೆ ಮಾಡುತ್ತೆ. 14ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ 4.71ರಷ್ಟಿದ್ದಂತಹ ರಾಜ್ಯದ ಪಾಲು 15ನೇ ಹಣಕಾಸು ಆಯೋಗದ ಸಂದರ್ಭದಲ್ಲಿ %3.64ಕ್ಕೆ ಕುಸಿತ ಆಗಿದೆ. ಏನ್ ಸಮಸ್ಯೆ ಆಗುತ್ತೆ ಇದರಿಂದ? ರಾಜ್ಯದಲ್ಲಿ 6 ಕೋಟಿಗೂ ಅಧಿಕ ಜನರಿದ್ದಾರೆ. ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಡೆಸಬೇಕು. ಆ ತೆರಿಗೆಯೇ ಪಾಲು ಏನು ಬರುತ್ತೆ ಅದನ್ನ ಆಧಾರವಾಗಿಟ್ಕೊಂಡು ಹಣ ಬಂದಿಲ್ಲ ಅಂದ್ರೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋಕ್ಕಾಗಲ್ಲ. ಹಾಗಾಗಿ ನಮಗೆ ಅನುದಾನದ ಕೊರತೆಯಾಗ್ತಾ ಇದೆ. ಕೇಂದ್ರ ನಮ್ಮಿಂದಾನೇ ಹಣ ಸಂಗ್ರಹಿಸಿ ನಮಗೆ ಸರಿಯಾಗಿ ಪಾಲು ಕೊಡ್ತಾ ಇಲ್ಲ ಅನ್ನುವಂಥದ್ದು ರಾಜ್ಯ ಮಾಡ್ತಾ ಇರುವಂತಹ ಆರೋಪ. ದೊಡ್ಡದಾಗ್ತಾ ಇದೆ ಕೇಂದ್ರದ ಬಜೆಟ್ ಗಾತ್ರ ವರ್ಷದಿಂದ ವರ್ಷಕ್ಕೆ.
ಆದ್ರೆ ರಾಜ್ಯದ ಪಾಲಿನಲ್ಲಿ ಮಾತ್ರ ಇಳಿಕೆಯಾಗ್ತಾ ಇದೆ. ಇದು ರಾಜ್ಯ ಸರ್ಕಾರಗಳು ಮಾಡ್ತಾ ಇರುವಂತಹ ಆರೋಪ. ಕಳೆದ ವರ್ಷದ ಬಜೆಟ್ ಗಾತ್ರ 45 ಲಕ್ಷ ಕೋಟಿ ಇತ್ತು. ಕೇಂದ್ರದ ಬಜೆಟ್ ಗಾತ್ರ 2022-23ನೇ ಸಾಲಿನಲ್ಲಿ 41.9 ಲಕ್ಷ ಕೋಟಿ ಇತ್ತು. ಈ ವರ್ಷ 47.66 ಲಕ್ಷ ಕೋಟಿಯ ಬಜೆಟ್ನ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. ಬಜೆಟ್ನ ಗಾತ್ರ ಕೇಂದ್ರದ ಹೆಚ್ಚಳ ಆಗ್ತಾನೆ ಇದೆ. ಆದ್ರೆ ರಾಜ್ಯಗಳಿಗೆ ಕೊಡುವಂತಹ ಆ ತೆರಿಗೆಯ ಪಾಲಿದೆಯಲ್ಲ, ಆ ತೆರಿಗೆಯ ಪಾಲಿನಲ್ಲಿ ಇಳಿಕೆಯಾಗ್ತಾ ಇರೋದಕ್ಕೆ ರಾಜ್ಯ ಸರ್ಕಾರಗಳು ಪ್ರಶ್ನೆಯನ್ನ ಮಾಡ್ತಾ ಇರೋದು. ಪ್ರತಿ ವರ್ಷ ಕರ್ನಾಟಕದಿಂದ ಕೇಂದ್ರಕ್ಕೆ 4 ಲಕ್ಷ ಕೋಟಿ ತೆರಿಗೆ ಸಲ್ಲಿಕೆಯಾಗುತ್ತೆ. GST ಮುಖಾಂತರ ಸುಮಾರು 4 ಲಕ್ಷ ಕೋಟಿ ತೆರಿಗೆ ಕೇಂದ್ರದ ಪಾಲಾಗುತ್ತೆ ಪ್ರತಿ ವರ್ಷ ನಮ್ಮ ಕರ್ನಾಟಕದಿಂದ. ಆದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಸಿಗ್ತಾ ಇರೋದು ಕೇವಲ 50ರಿಂದ 52 ಸಾವಿರ ಕೋಟಿ ಮಾತ್ರ. ಹಣಕಾಸು ಆಯೋಗ ಎಲ್ಲ ರಾಜ್ಯಗಳಿಗೆ ಹಣವನ್ನ ಹಂಚುವಂತಹ ಸಂದರ್ಭದಲ್ಲಿ 4 ಲಕ್ಷ ಕೋಟಿಯನ್ನ ಕರ್ನಾಟಕ ದುಡಿದು ಕೇಂದ್ರ ಕೊಟ್ಟರೂ ಕೂಡ ಅದರಲ್ಲಿ ಪಾಲ್ ಸಿಗ್ತಾ ಇರುವಂತದ್ದು ಕರ್ನಾಟಕಕ್ಕೆ ಕೇವಲ 50ರಿಂದ 52 ಸಾವಿರ ಕೋಟಿ. ಇದೇ ವಿಚಾರವನ್ನ ರಾಜ್ಯದ ನಾಯಕರು ಪ್ರಶ್ನೆ ಮಾಡ್ತಾ ಇರೋದು. ರಾಜ್ಯದ ಕೊಡುಗೆಯಲ್ಲಿ ರಾಜ್ಯಕ್ಕೆ ಸಿಗ್ತಾ ಇರುವಂತದ್ದು ಕೇವಲ 15% ಮಾತ್ರ. ಅದರಲ್ಲೂ ಒಟ್ಟು GST ಸಂಗ್ರಹದ 3% ಮಾತ್ರ ಕರ್ನಾಟಕದ ಪಾಲಿಗೆ ಲಭ್ಯವಾಗ್ತಾ ಇದೆ. ಆರೋಪ ಏನು? ದುಡಿಮೆ ಮಾಡ್ತಾ ಇರುವಂತದ್ದು ದಕ್ಷಿಣದ ರಾಜ್ಯಗಳು, ದಕ್ಷಿಣ ಭಾರತದ ರಾಜ್ಯಗಳು ಅತಿ ಹೆಚ್ಚು ದುಡಿಮೆಯನ್ನ ಮಾಡಿ ಕೇಂದ್ರಕ್ಕೆ ಹಣವನ್ನ ಸಂಗ್ರಹಿಸಿಕೊಡುತ್ತವೆ. ಆದ್ರೆ ಕೇಂದ್ರ ಸರ್ಕಾರ ಹಣವನ್ನ ಕೊಡ್ತಾ ಇರುವಂತದ್ದು ಉತ್ತರದ ರಾಜ್ಯಗಳಿಗೆ. ದುಡಿಮೆ ದಕ್ಷಿಣದ್ದು, ಅಭಿವೃದ್ಧಿ ಮಾತ್ರ ಉತ್ತರದ್ದು ಅನ್ನುವಂಥ ಆಕ್ರೋಶ ಕರ್ನಾಟಕದ್ದೂ ಸೇರಿ ತಮಿಳುನಾಡು ಇರಬಹುದು, ಆಂಧ್ರ ಪ್ರದೇಶ ಇರಬಹುದು, ಆ ರಾಜ್ಯಗಳು ಮಾಡ್ತಾ ಇರುವಂಥ ಆರೋಪ. ಹಾಗಾದ್ರೆ ಕರ್ನಾಟಕಕ್ಕೆ ಕಡಿಮೆ ಅನುದಾನ ಯಾವ ಕಾರಣಕ್ಕಾಗಿ ಕರ್ನಾಟಕಕ್ಕೆ ಇಷ್ಟು ಕಡಿಮೆ ಅನುದಾನ ಬರ್ತಾ ಇದೆ? 4 ಲಕ್ಷ ಕೋಟಿಯನ್ನ ಸಂಗ್ರಹ ಮಾಡಿ ಕೊಟ್ಟರೂ ಕೂಡ ಯಾವ ಆಧಾರದ ಮೇಲೆ ಹಾಗಾದ್ರೆ ಆ ತೆರಿಗೆಯ ಪಾಲನ್ನ ವಿವಿಧ ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗುತ್ತೆ? ಪ್ರಮುಖವಾಗಿ ಜನಸಂಖ್ಯೆಯ ಆಧಾರದ ಮೇಲೆ ಕೇಂದ್ರದಿಂದ ತೆರಿಗೆ ಪಾಲನ್ನ ಹಂಚಿಕೆ ಮಾಡಲಾಗುತ್ತೆ. ಯಾವ ರಾಜ್ಯ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿದೆಯೋ ಆ ರಾಜ್ಯಕ್ಕೆ ಹೆಚ್ಚಿನ ಅನುದಾನ ಹೋಗುತ್ತೆ. ಯಾವ ರಾಜ್ಯ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆಯೋ ಅದಕ್ಕೆ ಕಡಿಮೆ ಅನುದಾನ ಅಥವಾ ತೆರಿಗೆಯ ಪಾಲ್ ಹೋಗುತ್ತೆ. ಹಾಗಾದ್ರೆ ಜನಸಂಖ್ಯೆಯ ಮೇಲೆ ನಿಯಂತ್ರಣ ಸಾಧಿಸದೆ ದಕ್ಷಿಣದ ರಾಜ್ಯಗಳಿಗೆ ಹೊಡೆತವನ್ನ ಕೊಡ್ತಾ ಕಂಪ್ಯಾರಿಟಿವ್ಲಿ ಕಳೆದ ಹಲವು ವರ್ಷಗಳಲ್ಲಿ ಜನಸಂಖ್ಯೆಯ ಮೇಲೆ ನಿಯಂತ್ರಣವನ್ನ ಸಾಧಿಸುವಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಯಶಸ್ವಿಯಾಗಿದ್ದಾವೆ. ಬಟ್ ಆ ಕೆಲಸ ಉತ್ತರದ ರಾಜ್ಯಗಳಲ್ಲಿ ಆಗಿಲ್ಲ. ಉತ್ತರದ ರಾಜ್ಯಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಜನಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಹಾಗೆ ಏರಿಕೆ ಆಗ್ತಾ ಇರುವುದಕ್ಕೆ ಅವರಿಗೆ ಅನುದಾನ ಜಾಸ್ತಿ ಹೋಗ್ತಿದ್ಯಾ? ನಿಯಂತ್ರಣ ಮಾಡಿ ನಾವು ಒಳ್ಳೆ ಕೆಲಸ ಮಾಡಿಲ್ವಾ? ಹಾಗಾದ್ರೆ ನಿಯಂತ್ರಣ ಮಾಡಿದ್ದೇ ದಕ್ಷಿಣ ರಾಜ್ಯಗಳಿಗೆ ಹಾಗಾದ್ರೆ ಹೊಡೆತ ಕೊಡ್ತಾ ಇದೆಯಾ? ಇಂಥದ್ದೊಂದು ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಉತ್ತರದ ರಾಜ್ಯಗಳಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ರಾಜ್ಯಗಳಿಂದ ಸಂಗ್ರಹವಾದ ತೆರಿಗೆ ಜನಸಂಖ್ಯೆಯ ಆಧಾರದಲ್ಲಿ ಹಂಚಿಕೆಯಾಗೋದು. ನಾನು ಆಗ್ಲೇ ಹೇಳಿದೆ. ಫಾರ್ ಎಕ್ಸಾಂಪಲ್, ಉತ್ತರ ಪ್ರದೇಶದಲ್ಲಿ 19.9 ಕೋಟಿ ಜನಸಂಖ್ಯೆ ಇದೆ. ಅದೇ ಬಿಹಾರದಲ್ಲಿ 10 ಕೋಟಿ ಜನಸಂಖ್ಯೆ ಇದೆ. ಪಶ್ಚಿಮ ಬಂಗಾಳದಲ್ಲಿ 9 ಕೋಟಿ ಜನಸಂಖ್ಯೆ ಇದೆ. ಮಧ್ಯಪ್ರದೇಶದಲ್ಲಿ 7 ಕೋಟಿಯಷ್ಟು ಜನಸಂಖ್ಯೆ ಇದೆ. ಉತ್ತರಕ್ಕೆ ಹೋಲಿಸಿದ್ರೆ ದಕ್ಷಿಣದ ರಾಜ್ಯಗಳಲ್ಲಿ ಜನಸಂಖ್ಯೆಯ ಪ್ರಮಾಣ ಕಡಿಮೆ. ಇದೇ ಕಾರಣಕ್ಕೆ ಹೆಚ್ಚು ತೆರಿಗೆಯ ಪಾಲನ್ನ ಉತ್ತರದ ರಾಜ್ಯಗಳು ಪಡ್ಕೊಳ್ತಾ ಇವೆ. ಅತಿ ಹೆಚ್ಚು ತೆರಿಗೆಯನ್ನ ನಾವು ಸಂಗ್ರಹ ಮಾಡಿದ್ರೂ ಕೂಡ, ದಕ್ಷಿಣದ ರಾಜ್ಯಗಳು ಸಂಗ್ರಹ ಮಾಡಿದ್ರೂ ಕೂಡ ಜನಸಂಖ್ಯೆ ಹೆಚ್ಚಿದೆ ಅನ್ನುವಂಥ ಕಾರಣಕ್ಕಾಗಿ ತೆರಿಗೆಯ ಪಾಲು ಹೆಚ್ಚಿನ ಪ್ರಮಾಣದಲ್ಲಿ ಉತ್ತರದ ರಾಜ್ಯಗಳಿಗೆ ರವಾನೆಯಾಗ್ತಾ ಇದೆ, ಉತ್ತರದ ರಾಜ್ಯಗಳಿಗೆ ನೀಡಲಾಗ್ತಾ ಇದೆ. ಅದೇ ಕಾರಣಕ್ಕಾಗಿ ಈ ಆಕ್ರೋಶ ರಾಜ್ಯ ಸರ್ಕಾರದಿಂದ ಹಾಗೆ ದಕ್ಷಿಣದ ಬೇರೆ ರಾಜ್ಯಗಳಿಂದ. ಹಾಗಾದ್ರೆ ಹೆಚ್ಚು ತೆರಿಗೆಯನ್ನ ಸಲ್ಲಿಸುವಂತಹ ರಾಜ್ಯಗಳು ಯಾವ್ಯಾವು? ಯಾವ ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ತೆರಿಗೆಯನ್ನ ಸಲ್ಲಿಸ್ತಾ ಇವೆ? ಆರ್ಡರ್ ಪ್ರಕಾರ ನೋಡ್ತಾ ಹೋಗೋಣ. ಯಾವ ರಾಜ್ಯದಿಂದ ಕೇಂದ್ರಕ್ಕೆ ಹೆಚ್ಚಿನ ತೆರಿಗೆ ಸಲ್ಲಿಕೆಯಾಗ್ತಾ ಇದೆ ಅಂತ ಹೇಳಿ. ಆ ಲಿಸ್ಟ್ ನಲ್ಲಿ ಮೊದಲನೇದಾಗಿ ಕಾಣಿಸಿಕೊಳ್ಳುವಂಥದ್ದು ಮಹಾರಾಷ್ಟ್ರ ರಾಜ್ಯದಿಂದ ಹೆಚ್ಚಿನ ತೆರಿಗೆ ಕೇಂದ್ರಕ್ಕೆ ಸಂದಾಯ ಆಗುತ್ತೆ. ಅದಾದ ನಂತರ ಬರುವಂತಹ ರಾಜ್ಯ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ. ತೆರಿಗೆ ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿದೆ ಕರ್ನಾಟಕ. 4 ಲಕ್ಷ ಕೋಟಿಯಷ್ಟು ಹಣವನ್ನ ಸಂಗ್ರಹ ಮಾಡಿ ಅದನ್ನ ಕೇಂದ್ರಕ್ಕೆ ರವಾನೆ ಮಾಡುತ್ತೆ ಕರ್ನಾಟಕ. ಅದಾದ ನಂತರದಲ್ಲಿ 3ನೇ ಸ್ಥಾನದಲ್ಲಿರುವಂಥದ್ದು ತಮಿಳುನಾಡು ರಾಜ್ಯ, ಅದಾದ ಬಳಿಕ ಗುಜರಾತ್ ರಾಜ್ಯ, ಅದಾದ ನಂತರ ಹರಿಯಾಣ, ಅದಾದ ಬಳಿಕ ಬರುವುದು ಉತ್ತರ ಪ್ರದೇಶ. ಈ ಆರ್ಡರ್ ಇದೆಯಲ್ಲ, 1, 2, 3, 4, 5, 6 ಇವೆಲ್ಲವೂ ಕೂಡ
ಯಾವ ರಾಜ್ಯಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆಯನ್ನ ಸಂಗ್ರಹ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತಾ ಇವೆ ಆ ರಾಜ್ಯಗಳ ಲಿಸ್ಟ್. ಆ ಲಿಸ್ಟ್ನಲ್ಲಿ ಮೊದಲನೇದಾಗಿ ಮಹಾರಾಷ್ಟ್ರ ಬಂದ್ರೆ, ಎರಡನೇ ಸ್ಥಾನದಲ್ಲಿರುವಂಥದ್ದು ಕರ್ನಾಟಕ. ಆದರೆ ಎರಡನೇ ಸ್ಥಾನದಲ್ಲಿದ್ದು ಕೇಂದ್ರಕ್ಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ತೆರಿಗೆಯನ್ನ ಸಂಗ್ರಹ ಮಾಡಿಕೊಡ್ತಾ ಇರುವಂತಹ ಕರ್ನಾಟಕಕ್ಕೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ರಿಟರ್ನ್ ಸಿಗ್ತಾ ಇದೆಯಾ ತೆರಿಗೆಯ ಪಾಲಿನಲ್ಲಿ? ಖಂಡಿತ ಇಲ್ಲ ಅನ್ನುವಂಥದ್ದು ರಾಜ್ಯದ ನಾಯಕರು ಮಾಡ್ತಾ ಇರುವಂತಹ ಆರೋಪ. ಹಾಗಾದ್ರೆ ಕೇಂದ್ರದಿಂದ ಹೆಚ್ಚಿನ ಪಾಲನ್ನ, ತೆರಿಗೆ ಪಾಲನ್ನ ಪಡಿತಾ ಇರುವಂತಹ ರಾಜ್ಯಗಳು ಯಾವ್ಯಾವು? ಯಾವ ರಾಜ್ಯಕ್ಕೆ ಅತಿ ಹೆಚ್ಚಿನ ತೆರಿಗೆ ಪಾಲು ಸಿಗ್ತಾ ಇದೆ? ಆಗ್ಲೇ ಹೇಳಿದೆ, ಜನಸಂಖ್ಯೆಯ ಆಧಾರದ ಮೇಲೆ ಅತಿ ಹೆಚ್ಚು ಅನುದಾನವನ್ನ ಅಥವಾ ಅತಿ ಹೆಚ್ಚು ತೆರಿಗೆ ಹಣವನ್ನ, ತೆರಿಗೆಯ ಪಾಲನ್ನ ಪಡಿತಾ ಇರುವಂಥದ್ದು ಉತ್ತರ ಪ್ರದೇಶ ರಾಜ್ಯ. ಉತ್ತರ ಪ್ರದೇಶಕ್ಕೆ ಲಭ್ಯವಾಗ್ತಾ ಇರುವಂಥದ್ದು 1,83,237 ರೂಪಾಯಿ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ತೆರಿಗೆಯ ಪಾಲ್ ಸಿಗ್ತಾ ಇದೆ. ಕಾರಣ 19 ಕೋಟಿಗೂ ಅಧಿಕ ಜನಸಂಖ್ಯೆ ಉತ್ತರ ಪ್ರದೇಶದಲ್ಲಿದೆ. ಅದಾದ ನಂತರದಲ್ಲಿ 10 ಕೋಟಿಗೂ ಅಧಿಕ ಜನಸಂಖ್ಯೆ ಇರುವಂತಹ ಬಿಹಾರಕ್ಕೂ ಕೂಡ 1 ಕೋಟಿಗೂ ಅಧಿಕ, 1 ಲಕ್ಷ ಕೋಟಿಗೂ ಅಧಿಕ ಅನುದಾನ ಸಿಗ್ತಾ ಇದೆ, ತೆರಿಗೆಯ ಪಾಲ್ ಸಿಗ್ತಾ ಇದೆ. ಮೂರನೇ ಸ್ಥಾನದಲ್ಲಿ ಬರುವಂಥದ್ದು ಮಧ್ಯಪ್ರದೇಶ ರಾಜ್ಯ. ಅದಾದ ಬಳಿಕ ಬರೋದು ಪಶ್ಚಿಮ ಬಂಗಾಳ ರಾಜ್ಯ. ಅದಾದ ಬಳಿಕ ಮಹಾರಾಷ್ಟ್ರ. ನಾನಾಗಲೇ ಹೇಳಿದೆ, ತೆರಿಗೆಯನ್ನ ಹೈಯೆಸ್ಟ್ ಸಂಗ್ರಹ ಮಾಡಿಕೊಡೋದು ಇಡೀ ದೇಶದಲ್ಲೇ ಮಹಾರಾಷ್ಟ್ರ. ಬಟ್ ತೆರಿಗೆಯ ಪಾಲನ್ನ ಪಡಿತಾ ಇರುವಂತಹ ರಾಜ್ಯಗಳ ಲಿಸ್ಟ್ ಅನ್ನ ಗಮನಿಸಿದ್ರೆ 5ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ನಮಗೆ ಕಾಣಿಸಿಕೊಳ್ಳುತ್ತೆ. ಅದಾದ ಬಳಿಕ ರಾಜಸ್ಥಾನ, ಅದಾದ ನಂತರದಲ್ಲಿ ತಮಿಳುನಾಡು, ಅದಾದ ಬಳಿಕ ಆಂಧ್ರ ಪ್ರದೇಶ, ಅದಾದ ನಂತರದಲ್ಲಿ ಒಡಿಶಾ. ಹಾಗಾದ್ರೆ ಕರ್ನಾಟಕ ಎಲ್ಲಿ ಬರುತ್ತೆ? 12, 13ನೇ ಸ್ಥಾನದಲ್ಲಿ ಕರ್ನಾಟಕ ನಿಮಗೆ ಕಾಣಿಸಿಕೊಳ್ಳುತ್ತೆ. ಕರ್ನಾಟಕ, ನಾನಾಗಲೇ ಹೇಳಿದೆ, ಒಟ್ಟು GST ಸಂಗ್ರಹದ 3% ಹಣ ಕರ್ನಾಟಕದ ಪಾಲಾಗುತ್ತೆ. ಕರ್ನಾಟಕದ ಜೊತೆಗೆ ಆ 3% GSTಯ ಪಾಲನ್ನ ಪಡಿತಾ ಇರುವಂತಹ ರಾಜ್ಯಗಳು ಅಂದ್ರೆ ಅದು ಅಸ್ಸಾಂ, ಛತ್ತೀಸ್ಗಢ, ಗುಜರಾತ್ ಹಾಗೆ ಜಾರ್ಖಂಡ್. ಕರ್ನಾಟಕದ ಜನಸಂಖ್ಯೆ ನಮಗೆ ಗೊತ್ತಿದೆ, 6 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ. 6 ಕೋಟಿಗೂ ಅಧಿಕ ಜನಸಂಖ್ಯೆಯನ್ನು ಹೊಂದಿರುವಂತಹ ಕರ್ನಾಟಕಕ್ಕೆ ಸಿಗ್ತಾ ಇರುವಂಥದ್ದು 50ರಿಂದ 52 ಸಾವಿರ ಕೋಟಿ. ಒಟ್ಟು GST ಸಂಗ್ರಹದ 3% ಮಾತ್ರ. ಅದೇ 3%, ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಪಡಿತಾ ಇರುವಂಥದ್ದು ಅಸ್ಸಾಂ, ಛತ್ತೀಸ್ಗಢ, ಗುಜರಾತ್ ಹಾಗೆ ಜಾರ್ಖಂಡ್. ಆ 3 ರಾಜ್ಯಗಳ ಜನಸಂಖ್ಯೆಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದ ಜನಸಂಖ್ಯೆಯೇ ಹೆಚ್ಚು. ಫಾರ್ ಎಕ್ಸಾಂಪಲ್, ಅಸ್ಸಾಂನಲ್ಲಿ 3 ಕೋಟಿಯಷ್ಟು ಜನಸಂಖ್ಯೆ ಇದೆ, ಛತ್ತೀಸ್ಗಢದಲ್ಲಿ 2 ಕೋಟಿಯಷ್ಟು ಜನಸಂಖ್ಯೆ ಇದೆ, ಗುಜರಾತ್ನಲ್ಲಿ 6 ಕೋಟಿಯಷ್ಟು ಜನಸಂಖ್ಯೆ, ಜಾರ್ಖಂಡ್ನಲ್ಲಿ 3 ಕೋಟಿಯಷ್ಟು ಜನಸಂಖ್ಯೆ, ಕರ್ನಾಟಕದಲ್ಲಿ 6 ಕೋಟಿಯಷ್ಟು ಜನಸಂಖ್ಯೆ ಇದೆ. ಹಾಗಾದ್ರೆ ಕಂಪ್ಯಾರಿಸನ್ ಎಲ್ಲಿಂದ? 6 ಕೋಟಿ ಜನಸಂಖ್ಯೆ ಹೊಂದಿರುವಂತಹ ಕರ್ನಾಟಕಕ್ಕೂ GST ಪಾಲಿನ 3%, ಹಾಗೆಯೇ 3 ಕೋಟಿ 2 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ಅಸ್ಸಾಂ, ಛತ್ತೀಸ್ಗಢಕ್ಕೂ ಕೂಡ ಅದೇ 3% ಪಾಲು. ಹಾಗಾದ್ರೆ ಹೊಂದಾಣಿಕೆ ಎಲ್ಲಿ? ನ್ಯಾಯ ಎಲ್ಲಿ? ಇದು ಕರ್ನಾಟಕ ಸೇರಿದಂತೆ ದಕ್ಷಿಣದ ಕೆಲ ರಾಜ್ಯಗಳ ನಾಯಕರು ಮಾಡ್ತಾ ಇರುವಂತಹ ಪ್ರಶ್ನೆ. ಅನುದಾನವನ್ನ ನೀಡಿಕೆಯಲ್ಲಿ ಅಥವಾ ಕೇಂದ್ರದಿಂದ ತೆರಿಗೆಯ ಪಾಲನ್ನ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅನ್ಯಾಯ ರಾಜ್ಯಕ್ಕಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇರುವಂಥದ್ದು ಇದೇ ಕಾರಣಕ್ಕಾಗಿ. ಹಾಗಂತ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು ಅಥವಾ ಅನುದಾನವನ್ನ, ತೆರಿಗೆಯ ಪಾಲನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಪ್ರತ್ಯೇಕ ರಾಷ್ಟ್ರ ವಿಭಜನೆಯ ಕೂಗನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗತ್ತಾ? ಅದನ್ನ ಒಪ್ಕೊಳ್ಳೋಕ್ಕಾಗತ್ತಾ? ಈ ಪ್ರಶ್ನೆ ಮೂಡಿಬಿಡುತ್ತೆ. ದಕ್ಷಿಣ ಭಾರತದ ಹಣವನ್ನ ಉತ್ತರ ಭಾರತಕ್ಕೆ ಕೊಟ್ಟಿದ್ದಾರೆ, ಆ ಕಾರಣಕ್ಕಾಗಿ ನಮಗೆ ಪ್ರತ್ಯೇಕವಾದಂತಹ ರಾಷ್ಟ್ರದ ಕೂಗನ್ನ ನಾವು ಎತ್ತಬೇಕಾಗತ್ತೆ ಅನ್ನುವಂಥ ಮಾತನ್ನ DK ಸುರೇಶ್ ಅವರು ಏನ್ ಹೇಳಿದ್ದಾರೆ, ಅದನ್ನ ಒಪ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ? ತೆರಿಗೆ ಪಾಲನ್ನ ಹೆಚ್ಚುವರಿಯಾಗಿ ಕೇಳುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಕರ್ನಾಟಕಕ್ಕೆ ಹೆಚ್ಚಿನ ಮಟ್ಟಿನ ತೆರಿಗೆ ಪಾಲನ್ನ ಪಡೆಯುವಂತಹ ಕೆಲಸವನ್ನ, ಆ ಕೂಗನ್ನ ಕೇಂದ್ರದವರೆಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಅದಕ್ಕಾಗಿ ಪಟ್ಟು ಹಿಡಿದು ಕೂರುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಅದರ ಹೊರತಾಗಿ ವಿಭಜನೀಯ ಕೂಗಿದೆಯಲ್ಲ, ಇದು ರಾಷ್ಟ್ರದ ಸಾರ್ವಭೌಮತ್ವವನ್ನೇ ಪ್ರಶ್ನೆ ಮಾಡುವಂತೆ ಮಾಡಿಬಿಡುತ್ತೆ. ಇವಿಷ್ಟು ಈವರೆಗಿನ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.